ಇಂದಿರಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಕೇಳಿಸ್ಕೊಳ್ಬೇಕು. 20,000 ಚಿತ್ಪಾವನ ಬ್ರಾಹ್ಮಣರ ನರಮೆದರು. ಗೋಡ್ಸೆ ಹೆಸರಿನ ವ್ಯಕ್ತಿಗಳನ್ನು ಕೊಂದರು. ಚಿತ್ಪಾವನ ಮನೆಗಳಿಗೆ ಬೆಂಕಿ ಕೊಟ್ಟರು. ಸಾವರ್ಕರ್ ಅವರ ತಮ್ಮನನ್ನು ಹೊಡೆದು ಕೊಂದಿದ್ದು ಮನೆಗೆ ನುಗ್ಗಿ. ಅವನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದ. ಗೋಪಾಲಕೃಷ್ಣ ಇವನು ನಾಥರಾಮ್ ಗೋಡ್ಸೆ ಇದ್ದ. ಅವನೇ ಹೇಳ್ಕೊಂಡಿದ್ದಾನೆ ಇದ್ದ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹೇಳೋದು ಎಲ್ಲರೂ ಪಠಿಸಬೇಕಾದ ಪದ್ಯ. ಅದರ ಅರ್ಥನೇನು? ಅಮ್ಮ ಭೂಮಿ ತಾಯಿ, ಸದಾ ನಿನಗೆ ವಂದನೆ, ನಿನ್ನ ಋಣದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೇನೆ, ಈ ದೇಹ ನಿನಗೆ ಸಮರ್ಪಿತ. ನೀವು ಹೇಳ್ಕೊಂಡಾಗೆ ಅವನೇನು ಎಲ್ಲ ಗುಜರಿಯಲ್ಲಿ ಏನೋ ಲಾಳ ಹೊಡಿತಿದ್ದವನಲ್ಲ. ಅವನು ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ ನಾಥರಾಮ್ ಗೋಡ್ಸೆ. ಮತ್ತೆ ಅವನ ಜೊತೆಯಲ್ಲೇ ಗಲ್ಲಿಗೆ ಇರ್ತಾನೊಬ್ಬ ನಾರಾಯಣ ಆಪ್ಟೆ ಅಂತ, ಅವನು ಪ್ರಕಾಶಕ. ಇವರೆರಡು ಕಳಸ್ಯ ಗಂಟಸ್ಯ ಗೆಳೆಯರು. ಆ ಪುಸ್ತಕದ 338ನೇ ಪುಟದಲ್ಲಿ ಅವರು ಬರೆದಿದ್ದನ್ನು ಓದ್ಬಿಡ್ಲ ಮೇಡಮ್? ಎಲ್ಲರೂ ಕೇಳಿಸ್ಕೊಳ್ಳಿ. ಪ್ರೇಕ್ಷಕ ವರ್ಗದ ಜನರಿಗೆ ನಾಥುರಾಮ್ ಗೋಡ್ಸೆಯ ವ್ಯಕ್ತಿತ್ವವೇ ಒಂದು ಆಕರ್ಷಕ ವಿಷಯವಾಗಿತ್ತು. ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯದಲ್ಲಿ, ಅಂದರೆ ಆಗ ಒಂದಷ್ಟು ಪ್ರೇಕ್ಷಕರು ನಾವು ಬಂದು ಕೂತ್ಕೊಳ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ರಂತೆ. ಬೇಕಾದರೆ ಇದು ದ ಗ್ರೇಟ್ ಕೇಸ್, ಮಹಾತ್ಮ ಗಾಂಧಿ ಹತ್ಯೆ ಪ್ರಕರಣ. ಆದ್ದರಿಂದ ಒಂದು ಪ್ರೇಕ್ಷಕರೆಲ್ಲ ಕೂತ್ಕೊಳ್ಳೋಕ್ಕೆ ನ್ಯಾಯಾಧೀಶರು, ಗೌರ್ಮೆಂಟ್ ಅಲ್ಲ, ನ್ಯಾಯಾಧೀಶರು ಅವಕಾಶ ಕೊಟ್ಟಿದ್ದರು. ಅಂದರೆ ಅಲ್ಲಿರುವಂಥ ಸ್ಪೇಸಲ್ಲಿ ಕಿಕ್ಕಿರಿದು ತುಂಬಿದ್ರಂತೆ ಪ್ರೇಕ್ಷಕ ವರ್ಗ. ನ್ಯಾಯಾಲಯದಲ್ಲಿ ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯದಲ್ಲಿ ಎಷ್ಟೊಂದು ಭಾವಾವೇಶ ಇತ್ತೆಂಬುದರ ಸುಳಿವು ಕೆಲವು ಬಾರಿ ಜನಸಮುದಾಯದ ಶ್ವಾಸೋಚ್ಛ್ವಾಸದಿಂದ ಹೇಳುವುದು ಇದರಿಂದ ಅಥವಾ ಒತ್ತಿ ಹಿಡಿಯಲ್ಪಟ್ಟ ಧ್ವನಿಯಿಂದ ಉಂಟಾಗುತ್ತಿತ್ತು. ನಿಮ್ಮ ಪ್ರಕಾರ ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಗೋಡ್ಸೆಯನ್ನ ಹಿಡ್ಕೊಂಡು ಲಾಭ ಮಾಡ್ಕೊಂಡು? ಹೌದು. ನೋಡಿ, ಗಾಂಧಿ ಹತ್ಯೆ ಆಯಿತು. ಒಂದು ವಾರದಲ್ಲಿ 20,000 ಚಿತ್ಪಾವನ ಬ್ರಾಹ್ಮಣರ ನರಮೆದರು ನಡೆದೋಯ್ತು. ಗೋಡ್ಸೆ ಹೆಸರಿನ ವ್ಯಕ್ತಿಗಳನ್ನು ಕೊಂದರು. ಚಿತ್ಪಾವನ ಮನೆಗಳಿಗೆ ಬೆಂಕಿ ಕೊಟ್ಟರು. ಸಾವರ್ಕರ್ ಅವರ ತಮ್ಮನನ್ನು ಹೊಡೆದು ಕೊಂದಿದ್ದು ಮನೆಗೆ ನುಗ್ಗಿ. ಹಾಸ್ಪಿಟಲೈಸ್ ಆದ 2 ದಿವಸದಲ್ಲಿ ಸತ್ತೋದ. ಅನೇಕ ಫ್ಯಾಕ್ಟ್ರಿಗಳಿಗೆ ಬೆಂಕಿ ಕೊಟ್ಟರು. ಅನೇಕ ಪ್ರಿಂಟಿಂಗ್ ಪ್ರೆಸ್ಗಳಿಗೆ ಬೆಂಕಿ ಕೊಟ್ಟರು. ನಿಮ್ಗೆ ಗೊತ್ತಾ? ಗೋಡ್ಸೆ ಚಿತ್ಪಾವನ ಬ್ರಾಹ್ಮಣ, ಬಾಲಗಂಗಾಧರ ತಿಲಕ್ ಚಿತ್ಪಾವನ ಬ್ರಾಹ್ಮಣ, ಗೋಪಾಲಕೃಷ್ಣ ಗೋಖಲೆ ಚಿತ್ಪಾವನ ಬ್ರಾಹ್ಮಣ, ದ.ರಾ. ಬೇಂದ್ರೆ ಚಿತ್ಪಾವನ ಬ್ರಾಹ್ಮಣ. ಎಷ್ಟು ಜನ ಚಿತ್ಪಾವನ ಬ್ರಾಹ್ಮಣರಿದ್ದಾರೆ ಈ ದೇಶಕ್ಕಾಗಿ. ಸಾವರ್ಕರ್ ಚಿತ್ಪಾವನ ಬ್ರಾಹ್ಮಣ. ಗಲ್ಲಿಗೇರಿದವರು 10-12 ಜನ ಚಿತ್ಪಾವನ ಬ್ರಾಹ್ಮಣರಿದ್ದಾರೆ. ಚಾಪೇಕರ್ ಸಹೋದರರು ಚಿತ್ಪಾವನ ಬ್ರಾಹ್ಮಣರು. ನಿಮಗೆ ಚರಿತ್ರೆಯನ್ನು ನೀವು ಅಧ್ಯಯನ ಮಾಡಕ್ಕೆ ಹೋಗೋದಿಲ್ಲ ಅಂತ ನಾವೇನು ಮಾಡಲಿ? ಅಧ್ಯಯನ ಮಾಡ್ರಿ ಚರಿತ್ರೆ. ಇವನು ಕೊಂದ ಒಂದು ಘಟನೆ. ಇದರಿಂದ ಯಾರಿಗೆ ಲಾಭ ಆಗಿದೆ, ಯಾರಿಗೆ ನಷ್ಟ ಆಗಿದೆ? ಯಾರಿಗೆ ನಷ್ಟ ಆಗಿದೆ? ಇವರಿಗೆ. ಅವನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಇದ್ದ. ಗೋಪಾಲಕೃಷ್ಣ ಇವನು ನಾಥರಾಮ್ ಗೋಡ್ಸೆ ಇದ್ದ. ಅವನೇ ಹೇಳ್ಕೊಂಡಿದ್ದಾನೆ ಇದ್ದ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂತ ಹೇಳೋದು ಎಲ್ಲರೂ ಪಠಿಸಬೇಕಾದ ಪದ್ಯ. ಅದರ ಅರ್ಥನೇನು? ಅಮ್ಮ ಭೂಮಿ ತಾಯಿ, ಸದಾ ನಿನಗೆ ವಂದನೆ, ನಿನ್ನ ಋಣದಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೇನೆ, ಈ ದೇಹ ನಿನಗೆ ಸಮರ್ಪಿತ. ಇದು ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತಂ ಮಹಾಮಂಗಲೇ ಪುಣ್ಯಭೂಮಿ ತದ್ಧರ್ತೆ ಪತತ್ವೇಷ ಕಾಯೋ ನಮಸ್ತೆ ನಮಸ್ತೆ. ಇದು ಅದರ ಸಾರ. ಅದು ಇದನ್ನು ಹೇಳುತ್ತೆ. ಈ ಪದ್ಯ ಬಿಡಲಿಲ್ಲ ಅವನು. ಸಂಘ ಬಿಟ್ಟ, RSS ಬಿಟ್ಟು ಗೋಸ್ಕೊಂಡು ನನಗೆ ಅಂದರೆ ಆ ಚೌಕಟ್ಟಿನಲ್ಲಿ ಆ ವಿಪರೀತ ಸ್ಥಿತಿನಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಅವನು ಬಿಟ್ಟ. ಹಿಂದೂ ಮಹಾಸಭಾ ಸೇರ್ತ. ಆಗ ಪರಿಚಯ ಆಗಿದ್ದು ಸಾವರ್ಕರ್ ಆಗ ಹಿಂದೂ ಮಹಾಸಭಾದ ಅಧ್ಯಕ್ಷರು. ಹಿಂದೂ ಮಹಾಸಭಾದಲ್ಲಿ ಒಬ್ಬ ಸೈನಿಕನಂತೆ ಕೆಲಸ ಮಾಡಿದಾನೆ. ಆ ಪಕ್ಷವನ್ನು ಹಿಂದೂ ಧರ್ಮಕ್ಕಾಗಿ, ಅವನು ಹಿಂದೂ ಧರ್ಮದ ಪ್ರತಿಪಾದಕ ಅವನು ಅಷ್ಟೇ. ಅವನಿಗೆ ಹಿಂದೂ ಧರ್ಮವನ್ನು ಈ ದೇಶದಲ್ಲಿ ಉಳಿಸ್ಕೊಳ್ಬೇಕು ಅಂತ ಕೆಲಸ ಮಾಡುವವನು. ಅವನು ಆ ಹಿಂದೂ ಮಹಾಸಭಾಕ್ಕೆ ಸೇರಿ ಅಲ್ಲಿ ಅವನಿಗೆ ಈ ಭಾರತ ವಿಭಜನೆಯಲ್ಲಿ ಹಿಂದೂ ಮಹಾಸಭಾ ತೆಗೆದುಕೊಳ್ಳೋ ಕೆಲವು ನಿರ್ಣಯಗಳು ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ನಿಮ್ಮ ಸ್ಲೋ ಪ್ರೊಸೆಸ್ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅವನಿಗೆ. ಹಾಗಾಗಿ ಅದನ್ನು ಬಿಟ್ಟ. ಗಾಂಧಿಯ ಕೊಲೆ ಹೊತ್ತಿಗೆ ಅದೆರಡನ್ನು ಬಿಟ್ಟುಬಿಟ್ಟಿದ್ದ ಅವನು.
ಓಕೆ. ಬಿಟ್ಟಿದ್ದ. ಮತ್ತು ಅವನು ನೀವು ಹೇಳ್ಕೊಂಡಾಗೆ ಅವನೇನು ಏನೋ ಎಲ್ಲ ಗುಜರಿಯಲ್ಲಿ ಏನೋ ಲಾಳ ಹೊಡಿತಿದ್ದವನಲ್ಲ ಅವನು. ಅವನು ಹಿಂದೂ ರಾಷ್ಟ್ರ ಪತ್ರಿಕೆಯ ಸಂಪಾದಕ ನಾಥರಾಮ್ ಗೋಡ್ಸೆ. ಮತ್ತು ಅವನ ಜೊತೆಯಲ್ಲೇ ಗಲ್ಲಿಗೆರ್ತಾನೆ ಒಬ್ಬ ನಾರಾಯಣ ಆಪ್ಟೆ ಅಂತೇಳಿ, ಅವನು ಪ್ರಕಾಶಕ. ಇವರೆರಡೂ ಕಳಸ್ಯ ಗಂಟಸ್ಯ ಗೆಳೆಯರು. ಏನೇ ಪ್ಲ್ಯಾನ್ ಇದ್ದರೂ ಇವರಿಬ್ಬರು ಸೇರಿಯೇ ಮಾಡ್ತಾರೆ. ಹಾಗಾಗಿ ಅವನಿಗೂ ಮರಣದಂಡನೆ ಆಯಿತು, ನಾರಾಯಣ ಆಪ್ಟೆಗೆ. ಇನ್ನು ಉಳಿದವರಿಗೆ ಜೀವಾವಧಿ ಶಿಕ್ಷೆ. ಇವರೆರಡು ಗಲ್ಲಿಗೆರ್ತಾರೆ. ಅವನು ನೇಣಿಗೆ ಕೊರಳು ಕೊಟ್ಟಾಗ ಆ ಮುಸುಕು ಹಾಕಿರ್ತಾರಲ್ಲ, ಮುಸುಕು ಹಾಕಿದ ಜಾಗದಲ್ಲೇ ಒಂದು ಕೊನೆಯ ಪದ್ಯ ಹೇಳ್ಬಿಡ್ಲಾ ಅಂತ ಕೇಳ್ತಾನೆ ನಡುಗುವ ಧ್ವನಿಯಲ್ಲಿ. ಇನ್ನೇನು ಆನ್ ಅಂತ ಹೇಳಬೇಕು, ಕಡಕ್ ಅಂತ ಹೇಳಬೇಕು ಅಷ್ಟೇ. ಆ ಕ್ಷಣ ಮುಖ ಮುಚ್ಚಿದ ಮೇಲೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ 4 ಲೈನ್ ಹೇಳ್ತಾನೆ. ನಾನು ಈಗ ಏನು ಹೇಳಿದ್ದೀನಿ ಅಷ್ಟು ಲೈನ್ ಹೇಳ್ತಾನೆ. ಒಂದೇ ಭಾರತ ಮಾತೆ ಅಂತ ಹೇಳ್ತಾನೆ. ಭಾರತ ಮಾತಾ ಕಿ ಜೈ ಅಲ್ಲ, ಒಂದೇ ಭಾರತ ಮಾತೆ ಅಂತ ಹೇಳ್ತಾನೆ ಲಾಸ್ಟ್. ಅಂದರೆ ಅವನು ದೇಶಭಕ್ತ ಅಲ್ವಾ? ನೋಡಿ, ಒಬ್ಬರು ಅವ್ರ ಹೆಸರು ಗೋಪಾಲ್ ದಾಸ್ ಖೋಸ್ಲಾ ಅಂತ, ಮರಣದಂಡನೆಯನ್ನು ಕಾಯಂಗೊಳಿಸಿದ ನ್ಯಾಯಾಧೀಶ. ಯಾರು? ಗೋಪಾಲ್ ದಾಸ್ ಖೋಸ್ಲಾ. ಇವರು ಒಂದು ಪುಸ್ತಕವನ್ನು ಆಫ್ಟರ್ ರಿಟೈರ್ಮೆಂಟ್ ಬರೀತಾರೆ. ಆ ಪುಸ್ತಕದ ಹೆಸರು ದ ಮರ್ಡರ್ ಆಫ್ ಮಹಾತ್ಮ ಅಂತ. ನಾನು ಪುಸ್ತಕ ಓದಿದ್ದೇನೆ. ದ ಮರ್ಡರ್ ಆಫ್ ಮಹಾತ್ಮ ಅಂತೇಳಿ ಪುಸ್ತಕ ಬರೀತಾರೆ. ಆ ಪುಸ್ತಕದಲ್ಲಿ ಪುಸ್ತಕದ 338ನೇ ಪುಟದಲ್ಲಿ ಅವರು ಬರೆದಿದ್ದನ್ನು ಓದ್ಬಿಡ್ಲಾ ಮೇಡಮ್? ಎಸ್ ಸರ್, ಖಂಡಿತ. ಎಲ್ಲರೂ ಕೇಳಿಸ್ಕೊಳ್ಳಿ. ವಿಶೇಷವಾಗಿ ಪ್ರಿಯಾಂಕ ಖರ್ಗೆ ಮತ್ತು ಕಾಂಗ್ರೆಸ್ಸಿನ ಈಗಿನ ಅಧ್ಯಕ್ಷರು, ಕಾಂಗ್ರೆಸ್ ಐನ ಅಧ್ಯಕ್ಷರಾದ, ಇಂದಿರಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಕೇಳಿಸ್ಕೊಳ್ಬೇಕು. ಇನ್ನು ಸಿದ್ದರಾಮಯ್ಯ ಹೇಳಲ್ಲ, ಯಾಕೆಂದರೆ ಅವರು ಬೇರೆ ಪಕ್ಷದಿಂದ ಬಂದವರು. ನಿಜವಾಗಿ ಅವರಿಗೆ ಕಾಂಗ್ರೆಸ್ ಮೇಲೆ ಪ್ರೀತಿ ಇಲ್ಲ. ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡೋದೇ ಅವರ ಗುರಿ. ಇದು ನೆಕ್ಸ್ಟ್. ಯಾಕೆಂದರೆ ಅವರು ಕಾಂಗ್ರೆಸ್ನವರಲ್ಲ, ಅವ್ರಿಗೆ ಒಳಗೊಳಗೆ ದೇವೇಗೌಡರ ಮೇಲೆ ಪ್ರೀತಿ ಇದೆ. ಮೂಲವನ್ನು ಮರೆಯೋದಿಲ್ಲ ಅವರು. ಯಾಕೆಂದರೆ ಯಡಿಯೂರಪ್ಪನವರು ಕೆಲವು ನಡೆಯಿಂದ ಅವ್ರಿಗೆ 2 ಸರಿ ಮುಖ್ಯಮಂತ್ರಿ ಆದರು, ಒಂದು ಸರಿ KC. ಹಾಗಾಗಿ 2 ಫೋಟೋವನ್ನು ಇಟ್ಕೊಳ್ಬೇಕು, ದೇವೇಗೌಡರದ್ದು ಯಡಿಯೂರಪ್ಪನದು. ಮುಖ್ಯಮಂತ್ರಿ ಆಗಲಿಕ್ಕೆ ಇವರಿಬ್ಬರೇ ಕಾರಣ, ಕಾಂಗ್ರೆಸ್ ಅಲ್ಲ. ಪುಸ್ತಕದ 338ರಲ್ಲಿ ಅವ್ರು ಬರೀತಾರೆ, ಪ್ರೇಕ್ಷಕ ವರ್ಗದ ಜನರಿಗೆ ನಾಥುರಾಮ್ ಗೋಡ್ಸೆಯ ವ್ಯಕ್ತಿತ್ವವೇ ಒಂದು ಆಕರ್ಷಕ ವಿಷಯವಾಗಿತ್ತು. ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯದಲ್ಲಿ, ಅಂದರೆ ಆಗ ಒಂದಷ್ಟು ಪ್ರೇಕ್ಷಕರು ನಾವು ಬಂದು ಕೂತ್ಕೊಳ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ರಂತೆ. ಬೇಕಾದರೆ ಇದು ದ ಗ್ರೇಟ್ ಕೇಸ್, ಮಹಾತ್ಮ ಗಾಂಧಿ ಹತ್ಯೆ ಪ್ರಕರಣ. ಆದ್ದರಿಂದ ಒಂದು ಪ್ರೇಕ್ಷಕರೆಲ್ಲ ಕೂತ್ಕೊಳ್ಳೋಕ್ಕೆ ನ್ಯಾಯಾಧೀಶರು, ಗೌರ್ಮೆಂಟ್ ಅಲ್ಲ, ನ್ಯಾಯಾಧೀಶರು ಅವಕಾಶ ಕೊಟ್ಟಿದ್ದರು. ಅಂದರೆ ಅಲ್ಲಿರುವಂಥ ಸ್ಪೇಸಲ್ಲಿ ಕಿಕ್ಕಿರಿದು ತುಂಬಿದ್ರಂತೆ ಪ್ರೇಕ್ಷಕ ವರ್ಗ. ನ್ಯಾಯಾಲಯದಲ್ಲಿ ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯದಲ್ಲಿ ಎಷ್ಟೊಂದು ಭಾವಾವೇಶ ಇತ್ತೆಂಬುದರ ಸುಳಿವು ಕೆಲವು ಬಾರಿ ಜನಸಮುದಾಯದ ಶ್ವಾಸೋಚ್ಛ್ವಾಸದಿಂದ ಹೇಳೋದು ಇದರಿಂದ ಅಥವಾ ಒತ್ತಿ ಹಿಡಿಯಲ್ಪಟ್ಟ ಧ್ವನಿಯಿಂದ ಉಂಟಾಗುತ್ತಿತ್ತು. ಅವರ ಅಶ್ರುಪೂರಿತ ಕಣ್ಣುಗಳು ಅಥವಾ ಹರಿಯುತ್ತಿದ್ದ ಕಣ್ಣೀರು ಕಾಣಿಸ್ತಿತ್ತು. ಗಾಂಧೀಜಿ ಸತ್ತದಕ್ಕಲ್ಲ, ಇವನು ಮಾತಾಡ್ತಿರುವ ಇವನ ಸಾಕ್ಷ್ಯಾಧಾರಗಳಿಗೆ ಅಲ್ಲಿ ನೆರೆದಿದ್ದ ಪ್ರೇಕ್ಷಕ ವರ್ಗವನ್ನೇ ನ್ಯಾಯದಾನ ಅಥವಾ ತೀರ್ಪು ನೀಡಲು ನಿಯಮಿಸಿದ್ದರೆ ಅವರು ನಾಥುರಾಮನು ನಿರ್ದೋಷಿಯಾಗಿದ್ದೇನೆ ಎಂಬ ನಿರ್ಣಯವನ್ನು ಪ್ರಚಂಡ ಬಹುಮತದಿಂದ ನೀಡುತ್ತಿದ್ದರು ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ ಅಂತ ಬರೆದವರು ಒಬ್ಬ ಜಡ್ಜ್. ಯಾವ ನಾಥುರಾಮನಿಗೆ ಮರಣದಂಡನೆಯನ್ನು ಕೊಟ್ಟರೋ, ಕಾಯಂ ಮಾಡಿದರೋ ಉನ್ನತ ನ್ಯಾಯಾಲಯದ ಇದೇ ಗೋಪಾಲ್ ದಾಸ್ ಖೋಸ್ಲಾ ಅಂತ ಹೇಳುವ ನ್ಯಾಯಾಧೀಶ ಹೇಳಿದ ಮಾತು. ಇವರು ಹೀಗೆ ಹೇಳಿರಬಾರ್ದು. ಅಡ್ಡಡ್ಡ ಕಾರ್ಯಪ ಯಾವ ಲೆಕ್ಕ? ಯಾವ ಲೆಕ್ಕ? ಈ ಸತ್ಯವನ್ನು ತಿಳಿಸಬೇಕಾದ್ದು ಯಾರ ಜವಾಬ್ದಾರಿ? ಒಬ್ಬ ಕಾನ್ಸ್ಟಿಟ್ಯೂಷನ್ ನಂಬಿರುವ, ನೀವು ಪದೇ ಪದೇ ಸಂವಿಧಾನ ಅದೇ ಸಂವಿಧಾನವನ್ನು ನಂಬಿರುವ, ಅದೇ ಸಂವಿಧಾನವನ್ನು ಪೂಜಿಸುವ, ಅದೇ ಸಂವಿಧಾನವನ್ನು ಬರೆದ ಅಂಬೇಡ್ಕರ್ ಬಗ್ಗೆ ನಾಟಕ ಮಾಡಿರುವ ನನಗೆ ಹಕ್ಕಿಲ್ಲವೇನು? ಹಕ್ಕಿದೆಯಲ್ವ? ಮಾಡ್ತೀನಿ ಅದನ್ನು. ಇಂಥದನ್ನೆಲ್ಲ ತೆರೆದಿರ್ತೀನಿ. ನೀವು ದ ಮರ್ಡರ್ ಆಫ್ ಮಹಾತ್ಮ ಗೋಪಾಲ್ ದಾಸ್ ಖೋಸ್ಲಾ ಪುಸ್ತಕವನ್ನು ದಯವಿಟ್ಟು ಕಾಂಗ್ರೆಸ್ ಐನ ಹರಿಪ್ರಸಾದ್ ಅವರು, ಪ್ರಿಯಾಂಕ ಖರ್ಗೆ ಅವರು, ಮಹಾಜ್ಞಾನಿ ಪ್ರಿಯಾಂಕ ಅವ್ರಿಗೆ ತರಿಸ್ಕೊಂಡು ಓದಿ. ಯಾಕೆ ಓದಬಾರ್ದು ನೀವು?
ಆಗ ಯಾರು ಭಯೋತ್ಪಾದಕ ಅಂತ ಗೊತ್ತಾಗುತ್ತೆ ನೋಡಿ. ಅವನು ಬರ್ಕೊಳ್ತಾನೆ, ನಾನು ಯಾಕೆ ಗಾಂಧಿಯನ್ನು ಕೊಂದೆ, ದುಡುಕಿ ನಿರ್ಧಾರ ಮಾಡಿಲ್ಲ. ಇದಕ್ಕಾಗಿ ಅನೇಕ ದಿನಗಳ ಕಾಲ ಬರೀ ಪ್ರತಿಭಟನೆ ಮಾಡೋಕ್ಕೆ ಯೋಚಿಸ್ತಿದ್ದೆ. ಪ್ರತಿಭಟನೆಯಿಂದ ಯಾವುದೇ ಆಗ್ತಾ ಇಲ್ಲ, ಯಾಕೆಂದರೆ ಅವು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು, ನಾವೆಲ್ಲ ಕಾಂಜಿ ಪೀಂಜಿಗಳಾಗ್ಬಿಟ್ಟಿದ್ದೀವಿ. ನನ್ನ ಹಿಂದೂ ರಾಷ್ಟ್ರ ಪತ್ರಿಕೆಯಲ್ಲಿ ಬರೆದದ್ದು ಅವರ ಈ ಗಟ್ಟಿ ಚರ್ಮಕ್ಕೆ ತಾಗ್ತಾ ಇರಲಿಲ್ಲ. ಅವರು ಹರಿಜನ ಪತ್ರಿಕೆಯಲ್ಲಿ ಏನು ಬರೆದ್ರು ಅದೇ ವೇದವಾಕ್ಯ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದೆ ಅಂತ ಹೇಳ್ತಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.